ಹಿಂದೆ ಶಿವರಾತ್ರಿ ಜಾತ್ರೆ ಅಜ್ಜನ ಮಠಕ್ಕೆ ಸುಣ್ಣ ಬಣ್ಣ ಹಚ್ಚುವಂಥ ಕಾರ್ಯಕ್ರಮ. ಒಬ್ಬ ಕಲಾವಿದ ಗ್ವಾಡೆ ಮ್ಯಾಲ ಸುಂದರ ಸುಂದರ ಚಿತ್ರ ಬರೀತಿದ್ದ. ಬೆನಕಪ್ಪ ಡೆಗೆ ಅಂತ ಅವನ ಹೆಸರು. ಏನು ಏನು ಹೇಳಕತ್ತೀವಿ? ಏನು ಅವನ ಹೆಸರು? ಇವನ ಹೆಸರಲ್ಲ, ಬಣ್ಣ ಹಚ್ಚೋನ ಹೆಸರೇನು? ಬೆನಕಪ್ಪ ಡೆಗೆ. ಲಕ್ಷಲ್ಲಿರ್ಬೇಕು. ಇವತ್ತು ನೀವು ಸಿದ್ದಾಡ್ರ ಗದ್ದಿಗೆ ನಮಸ್ಕಾರ ಮಾಡಕ್ಕೆ ಹೋಗ್ತೀರಿ, ಬೆಳ್ಳಿದ ಬಾಗಲೈತಿ. ಆ ಬೆಳ್ಳಿ ಬಾಗಲ ಮ್ಯಾಲ ಒಂದು ಸಿದ್ದಾರೂಢಜ್ಜನ ಫೋಟೋ ಕಾಲ ಮ್ಯಾಲ ಇಟ್ಕೊಂಡು ಕುಂತಿದ್ದ ಫೋಟೋ ಐತಿ. ನೀವು ನೋಡಿರ್ತೀರಿ ಎಲ್ಲರೂ ಅಲ್ಲಿ ಹುಬ್ಳಿ ಹೋದವರು. ಆ ಫೋಟೋ ಬರ್ದಾವ ಬೆನಕಪ್ಪ ಡೆಗೆ. ಈ ಮುಂದಿನ ಸರಿ ಹೋದ್ರಿ ಅಂದ್ರೆ ಅಲ್ಲಿ ಲಕ್ಷ ಕೊಟ್ಟು ನೋಡ್ರಿ, ಕೆಳಗ ಅವನ ಹೆಸರು ಬರ್ದಾರ. ಒಳ್ಳೆ ಕಲಾವಿದ, ಸಾಕ್ಷಾತ್ ಅಜ್ಜ ಕುಂತನನ್ನಂಗ ಬರ್ದಾನ ಪೇಂಟಿಂಗ್. ಅವನು ಗ್ವಾಡಿ ಮೇಲೆ ಚಿತ್ರ ಬರ್ಕೊಂತ ಹೆಲ್ಪರ್ ದೋಸ್ತಿದ್ದ ಬಣ್ಣ ಹಿಡ್ಕೊಳಕ್ಕೆ. ಆ ದೋಸ್ತಗಂದ, ಈ ಸರಿ ಭಾಳ ಅವಸರಾತು, ನನಗೆ ಸೌಡ ಸಿಗಲಿಲ್ಲ, ಇವು ಕಲಾಕ ಟೈಮ್ ಭಾಳ ಬೇಕಾಕತಿ, ಮುಂದಿನ ಸರಿ ಲಘುನೇ ಚಲೋ ಮಾಡ್ಬೇಕು, ಲಘು ಚಲೋ ಮಾಡ್ತೀನಿ, ಇಂಥದ್ದೊಂದು ಚಿತ್ರ ಬರಿತೀನಿ, ಮಂದಿ ಎಲ್ಲ ಬಾಯಿ ಮ್ಯಾಲ ಬೆಳ್ಳಿಟ್ಕೊಂಡು ನೋಡ್ಬೇಕು, ಅಬ್ಬಾ ಯಾವ ಬರ್ದಾನ ಈ ಚಿತ್ರ ಅಂತ ಮಂದಿ ಅನ್ನಬೇಕು, ಅಂಥ ಚಿತ್ರ ಬರಿತೀನಿ ಮುಂದಿನ ವರ್ಷ ಅಂತ ಅವಾಗ ದೋಸ್ತನು ಕೂಡ ಅನ್ನಕತ್ತಿದ್ದ. ಸಿದ್ದಾರೂಢರು ಹಿಂದೆ ಬಂದು ನಿಂತಾರು, ನೋಡಿಲಿವ. ಕುಸುಕ್ಕನ ನಕ್ಕರು ಸಿದ್ದಾರೂಢರು. ಹಿಂದಕ್ಕೆ ತಿರುಗಿ ನೋಡ್ತಾನ ಅಜ್ಜ, ಎದಿ ಡಸ್ ಅಂತ. ಏನು ಚಿತ್ರ ಬರಿತೀಯೋ, ಮುಂದಿನ ವರ್ಷ ನಿಂದ ವಿಚಿತ್ರ ಆಗಿರ್ತತ್, ನೀ ಏನು ಚಿತ್ರ ಬರಿತೀಯೋ. ಇವನಿಗೆ ಅರ್ಥ ಆಗಲಿಲ್ಲ. ಯಪ್ಪ ಏನಾಕತ್ರಿ? ಏನಾಕತಿ? ಊರು ಹೋಗಿ ಅಡವಿ ಆಕತಿ, ಅಡವಿ ಹೋಗಿ ಊರಕ್ಕತಿ. ಊರಾಗಿನ ಮಂದಿ ಅಡವಿಗೆ ಹೋಗ್ತಾರ, ಅಡವ್ಯಾಗಿನ ನರಿನ ಹುಲ್ಲ ಚಿರ್ತಿ ಊರಾಗ ಬರ್ತಾವ. ಹಾದಿ ಬೀದಿಗೆ ಹೆಣ ಬೀಳ್ತಾವ. ಹೆಣ ತೆಗಿಯೋರು ದಿಕ್ಕಿಲ್ದೆ ಕಾಗಿ ಹದ್ದು ಹೆಣ ತಿಂತಾವು. ಮುಂದಿನ ವರ್ಷ ಈಶ್ವರ ಇಂಥ ಚಿತ್ರ ತೆಗಿತಾನ, ನೀ ಏನು ಚಿತ್ರ ತೆಗಿತಿ ಅಂತ ಸಿದ್ದಾರೂಢರು ಹೇಳಿದ ಮಾತು ಕೇಳಿ ಮೈ ಜುಮ್ಮಂತ. ಆದ್ರೆ ಅರ್ಥ ಆಗಲಿಲ್ಲ. ಆ ಪವಾಡ ಮುಂದಿನ ವರ್ಷ ನಡೆದೇ ಬಿಡ್ತು. ಅಕ್ಷರಶಃ ಅಜ್ಜ ಹೇಳಿದ ಮಾತನೆಂಗಾತು, ಪ್ಲೇಗ್ ರೋಗ ಬಂತು, ಹಾದಿ ಬೀದಿಗೆ ಹೆಣ ಬೀಳಾಕತ್ತು. ಊರಾಗಿನ ಮಂದಿ ಜೀವ ಉಳಿಸ್ಕೊಳೋ ಸಲುವಾಗಿ ಒಬ್ಬರಿಂದ ಒಬ್ಬರಿಗೆ ಹಬ್ಬತ್ತಂತ ಅಡವ್ಯಾಗ ಹೋಗಿ ಗುಡಿಸ್ಲು ಹಾಕ್ಕೊಂಡು ಬದುಕಾಕತ್ತರು. ಊರ್ ಮಂದಿ ಅಡವಿಗೆ ಹೋದ ಕೂಡಲೇ ರೋಗ ಬಂದವ್ರು ನೋಡ್ಕೊಳೋರು ದಿಕ್ಕಿಲ್ಲದಕ್ಕ ಹಾದಿ ಬೀದಿಗೆ ಹೆಣ ಬಿದ್ದು ಸಾಯಾಕತ್ತು. ಹೆಣ ತೆಗಿಯೋರು ದಿಕ್ಕಿಲ್ಲದಕ್ಕ ಹದ್ದು ಕಾಗಿ ಬಂದು ಅವನು ತಿನ್ನಾಕತ್ತು. ನರಿಗಳು ಊರು ಹೊಕ್ಕವು. ಊರಾಗಿದ್ದವು ಅಡವಿಗೆ ಹೋದು, ಅಡವ್ಯಾಗಿದ್ದವು ಊರಿಗೆ ಬಂದು. ಅಜ್ಜ ಹೇಳಿದ ಮಾತು 100% ಸತ್ಯ. ಇನ್ನು ಮುಂದೆ ಅಜ್ಜನ ಪವಾಡ ಕೇಳ್ರಿ, ಎಷ್ಟು ವಿಚಿತ್ರ ಆತಪ್ಪ ಅಂದ್ರೆ, ಇಡೀ ಊರು ಹಾಳಾದರೂ ಕೂಡ ಯಾರ್ಯಾರು ಅಜ್ಜನ 100% ನಂಬಿದಂಥ ಭಕ್ತರಿದ್ರು ಅವ್ರು ಯಾರಿಗೂ ಪ್ಲೇಗ್ ರೋಗ ಬಂದಿಲ್ಲ. ಎಷ್ಟು ಚಮತ್ಕಾರ! ಹಾದಿ ಬೀದಿಗೆ ಬೀಳದ್ದು ಸಾಯಕತ್ತೇವೆ, ಖರೆ ಅಜ್ಜನ ಭಕ್ತರಿಗೆ ಪ್ಲೇಗ್ ಅಟ್ಯಾಕ್ ಆಗಿಲ್ಲ. ಅಕಸ್ಮಾತ್ ಬಂದರೂ ಕೂಡ ಎಂಥ ಪವಾಡ ನಡೀತು. ಇವು ಹೇಳಿದ್ವಿಲ್ಲ ಬೆನಕಪ್ಪ ಡೆಗೆ, ಇವನಿಗೆ ಬಂತ್ರಿ. ಒದ್ದಾಡಕತ್ತ ಶಿವರಾತ್ರಿ ಜಾತ್ರೆ ಕ್ಯಾನ್ಸಲ್ ಆಯಿತು. ಅವನಂದಿದ್ನಲ್ಲ ಮುಂದಿನ ವರ್ಷ ಚಿತ್ರ ತೆಗಿತಾನೆ, ನಿಂದ ವಿಚಿತ್ರಕ್ಕೆ ತಂದಿದ್ರು ಸಿದ್ದಾರೂಢರು. ಸ್ವತಃ ರೋಗ ಬಂದು ಸಾಯುವಂಥ ಹಂತದೊಳಗೆ ಅವನ ಹೆಂಡತಿ ಧರ್ಮವ್ವ ಡೆಗೆ ಓಡ್ಕೊಂತ ಬರ್ತಾಳೆ ಸಿದ್ದಾರೂಢರ ಕಡೆಗೆ. ಅಜ್ಜ ನನ್ನ ಮಾಂಗಲ್ಯ ಉಳಿಸಿ ಅಜ್ಜ, ನಿನ್ನ ಬಿಟ್ಟರೆ ನಮಗೆ ಗತಿ ಇಲ್ಲ ಅಂತ ಶರಗೊಡ್ಡಿ ಬೇಡಿದಾಗ ಸಿದ್ದಾರೂಢಜ್ಜ ಕೊಟ್ಟಂಥ ಅಂಗಾರ, ಸಿದ್ದಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ. ಬಂದು ಭಕ್ತಿಯಿಂದ ಬರೀ ಅಂಗಾರ ಹಚ್ಚಿದ ಮಾತ್ರಕ್ಕೆ ಅವಕ್ಕೆ ಬಂದಂಥ ಪ್ಲೇಗ್ ರೋಗ ಹೊರಟೋಗ ಆರಾಮ್ ನಿಚ್ಚಳಾದ. ಇವೇನೇ ಬೆನಕಪ್ಪ ಡೆಗೆ ಆರಾಮಾಗಿಬಿಟ್ಟ. ಆದರೆ ಮುಂದೆ ಅದೇ ರೋಗ ಅವನ ಹೆಂಡತಿಗೆ ಬಂತು. ಅದು ಅಂಟ್ರೋಗ ರೀ. ಇದ್ರು ಅವಾಗ ಬರ್ಕೊನಕ್ಕೆ ಬರ್ತಿದ್ರು. ಈಗ ನಿಮ್ಮಲ್ಲಿ ಬರ್ತಿದ್ರು ನೋಡ್ರಿ. ಕರೋನಾ ಬಂದಾಗ ಈ ಆಶಾ ಕಾರ್ಯ ಕೆಂಪು ಸೀರೆಯವ್ರು ಬರ್ತಿದ್ರು ಬರ್ಕೊನಕ್ಕೆ.
ಯಾರ ಮನ್ಯಾಗ ರೋಗ ಬಂದೈತಿ, ಯಾರನ್ನ ಕ್ವಾರಂಟೈನ್ ಇಟ್ಟಾರ, ಅವ್ರು ಹೋಗಿ ರಿಪೋರ್ಟ್ ಕೊಟ್ರಂದ್ರೆ ಒಬ್ಬರಿಂದ ಒಬ್ರಿಗೆ ಹಬ್ಬತ್ತಂತೇಳಿ ಅವನ್ನ ತೊಗೊಂಡೋಗಿ ಊರು ಹೊರಗೆ ಹಾಕ್ತಿದ್ರು. ಅಲ್ಲಿ ಉಪಚಾರ ಇಲ್ಲದ ಸಾಯ್ತಿದ್ರು. ಬರ್ಕೊನಕ್ಕೆ ಬಂದರು, ಎದುರಿಗೆ ಬಂದು ಮಕ್ಕೊಂದಾಳಕ್ಕೆ. ಸಿದ್ಧಾರ್ಢ ಪವಾಡ ಏನು ಅನ್ಬೇಕು, ಅವ್ರ ಕಣ್ಣಿಗೆ ಕಂಡೇ ಇಲ್ಲ. ಇವು ಮನ್ಯಾಗ ರೋಗ ಇಲ್ಲ ಅಂತ ಬರ್ಕೊಂಡು ಹೋದ್ರಿ. ಅಜ್ಜ ಕೊಟ್ಟು ಅಂಗಾರ ಹಚ್ಚಿದ್ರೆ ಧರ್ಮವು ನೆಟ್ಟಗಾದ್ಲು. ಅಕ್ಕಿದು ದೊಡ್ಡ ಪವಾಡ ಐತ್ರಿ. ಧರ್ಮವ್ವ ಡೆಗೆ ಅಂದ್ರೆ ಅಜ್ಜನ ಯಾ ನಮೂನಿ ನಂಬಿದ್ಲು ಅಂದ್ರೆ ಸಿದ್ಧಾರ್ಢ ನೋಡ್ಕೊಂತ ಕುಂತ ಮನಿ ಮರಿತಿದ್ಲಕ್ಕಿ. ಮೈ ಮರೆತು ಕಣ್ಣಾಗ ಆನಂದ ಕಣ್ಣೀರು ಸುರಿಸ್ತಿದ್ಲು ಸಿದ್ಧಾರ್ಢ. ಏ ತಾಯಿ ಹೋಗಿ ಇಲ್ಲೇ ಕುಂತ್ರ ಮತ್ತು ಮನ್ಯಾಗ ಗಂಡ್ರು ಮಕ್ಕಳು ಮನೆಗೆ ಹೋಗಂತ ಸಿದ್ಧಾರ್ಢ ಎಬ್ಬಿಸಿ ಕಳಿಸ್ತಿದ್ದರಕ್ಕಿನ. ಅಟ್ಟ ಆನಂದಕ್ಕೆ ಸಿದ್ಧಾರ್ಢ ನೋಡೋದೇ ಒಂದು ಆನಂದ. ಅಕ್ಕಿ ಅಂದ್ಲು, ಅಲ್ಲಿ ಹೋದ್ರೆ ಅಜ್ಜ ಎದ್ದು ಹೋಗಂತಾನೆ, ನನಗಾರ ಅವ್ನು ನೋಡ್ಕೊಂತ ಕುಂದಿರ್ಬೇಕು ಅನಿಸ್ತೈತಿ. ಏನು ಮಾಡೋದು? ಮಣ್ಣಾಗ ಸಿದ್ಧಾರ್ಢಂದು ಒಂದು ಮೂರ್ತಿ ಮಾಡಿಬಿಡೋದು, ನೋಡ್ಕೊಂತ ಕುಂತು ಬಿಡೋದು. ಹೃದಯದಾಗ ತುಂಬಿಕೊಂಡಿದ್ಲು ಹಾಗೆ. ಯಾಕೆ ಅವರು ಇವ್ರಿ ಅವರು ಕುಂಬಾರ, ಗಣಪನ ಅದು ಮಾಡುವಂಥ ಕಲಾವಿದರ ಜಾತಿ ಅದು. ಆ ಹೆಣ್ಮಗಳಿಗೆ ಗಣಪನ ಮಾಡೋ ಕಲಾ ಗೊತ್ತಿತ್ತು. ಒಳಗ ತುಂಬಿಕೊಂಡು ಸಿದ್ಧಾರ್ಢನ ಹಿಂಗ ಕೈಯಾಗ ಸಾಕ್ಷಾತ್ ಸಿದ್ಧಾರ್ಢನ ಕುಂತ ನನ್ನಂಗ ಮಣ್ಣನ್ಯಾಗ ಮೂರ್ತಿ ಮಾಡಿದ್ಲು. ಅಷ್ಟು ಚಂದ ಮಣ್ಣಾಗ ಇಟ್ಟು 1-2 ಫೂಟಿನ ಮೂರ್ತಿ ಮಾಡಿದ್ಲು. ಎಷ್ಟು ಚಂದ ಆಗಿತ್ತಂದ್ರೆ ಎದ್ದು ಹೋಗಂಗೆ ಆಗುವಲ್ದು. ಅದನ್ನ ನೋಡ್ಕೊಂತ ಕುಂತ್ಲು. ಹೊಟ್ಟೆ ಹಸಿದಿತ್ತು, ಒಂದಿಟ್ಟು ಉಂಡು ಬರ್ಬೇಕಂತ ಉಂಡು ಮತ್ತೆ ಬಂದು ಅಜ್ಜನ ಮುಂದೆ ಕುಂತ್ಲು. ಉಂಡು ಬರೋದ್ರಾಗ ಅಲ್ಲಿ ಏನಾಗಿತ್ತಂದ್ರೆ ಹಣಿ ಮ್ಯಾಲ ಒಂದು ಸಣ್ಣದ ಹಳ್ಳ, ಕಲ್ಲಿನ ಹಳ್ಳ ಇತ್ತು ಹಣಿ ಮ್ಯಾಲ. ಅಯ್ಯ ಇದೆಲ್ಲಿದು ಬಂದು ಸೇರ್ಕೊಂತಂತ ಉಗುರಿಲ್ ತೆಗಿಯಕ್ಕೆ ಹೋದ್ಲ. ಅದು ಇನ್ನೋಟು ಒಳಗೆ ಹೋತು. ಅಲ್ಲೋ ನಾ ಒಳಗೆ ಹೋತಂದಕ್ಕೆ ಚೂಪಾದಂಥ ಒಂದು ಚಾಕು ತಗೊಂಡು ಹಿಂಗೆ ಚುಚ್ಚಿ ಆ ಹಳ್ಳ ತೆಗಿಯಕ್ಕೆ ಹೋದ್ಲು. ರಕ್ತ ಚಿಮ್ತು. ಮೈ ಜುಮ್ಮಂತು. ತಪ್ಪಾದ ಸಿದ್ಧಾರೂಢ ಅಂತ ಅದನ್ನ ವರ್ಷಕ್ಕೆ ಹೋಗ್ಕಳ. ತಲೆ ಸುಡಾಕತ್ತೈತಿ. ಗಾಬರಿ ಆದ್ಲು. ಓಡ್ಕೊಂತ ಸಿದ್ಧಾರ್ಢರ ಕಡೆಗೆ ಬಂದ್ಲು. ಹೇಳ್ಬೇಕು ಅಜ್ಜನ ಮುಂದಂತ ಬರ್ತಾಳ. ಕರೇನ ಸಿದ್ಧಾರ್ಢರ ಹಣಿ ಮ್ಯಾಲ ರಕ್ತ ಹೆಪ್ಪಾಗೈತಿ, ಮೈ ಸುಡುತ್ತೈತಿ. ಡಾಕ್ಟ್ರು ಬಂದು ಟ್ರೀಟ್ಮೆಂಟ್ ಮಾಡ. ಅಜ್ಜ ಏನಾತೆ ಅಜ್ಜ ಅಂತಂದು ಬಂದ್ಲು. ನಕ್ರ ಸಿದ್ಧಾರ್ಢರು ಮಾಡೋದೆಲ್ಲ ಮಾಡ್ಯಾಳ. ಮತ್ತಿಲ್ಲಿ ಬಂದು ಏನಾತಂತ ಕೇಳಾಕತ್ಯಾಳ. ಅಲ್ಲಮ್ಮ ಹಂಗೆ ಚುಚ್ತಾರೇನು ಚಾಕು ತಗೊಂಡಂದ್ರೆ? ಅಪ್ಪ ನಾನು ಮೂರ್ತಿಗೆ ಚುಚ್ಚಿದೆ, ನಿನಗೆ ಹೆಂಗ ನಾಟ್ತಂದ್ರೆ? ಅಮ್ಮ ಅದು ಮಣ್ಣಂತ ನೋಡಿಲ್ಲ ತಾಯಿ ನೀನು. ಸಿದ್ಧಾರೂಢನೇ ಇವನಂತ ಒಮ್ಮೆ ನಂಬಿ ನೋಡಿದ ಮ್ಯಾಲ ಚಾಕು ತಗೊಂಡು ಚುಚ್ತಾರನವ ಅಂತ ಸಿದ್ಧಾರ್ಢರು ಕೇಳಿದ್ರು. ಇದು ನಡೆದ ಘಟನೆ. ಅಂಥ ಧರ್ಮ ಮೂರ್ತಿ ಧರ್ಮವ್ವ ಡೆಗೆ, ಆ ಬೆನಕಪ್ಪನ ಹೆಂಡತಿಕೆ. ಆಕಿಗೂ ಕೂಡ ಸಿದ್ಧಾರ್ಢಜ್ಜ ಕೊಟ್ಟಂಥ ಒಂದು ಚಿಟ್ಟ ಅಂಗಾರದಾಗ ನಿಚ್ಚಳಾದ್ಲು. ಸತ್ತು ಹೋದಾಕಿ ಬದುಕಿದಂಗೆ ಆದ್ಲು. ದೊಡ್ಡ ಪವಾಡ ನಡೀತು. ಇವೆಲ್ಲ ಘಟನೆ ಯಾಕೆ ಹೇಳಕತ್ತೀವಿ? ಮುಂದಿನ ಘಟನೆ ನಮ್ಮ ಸಂಬಂಧಪಟ್ಟದ್ದೈತಿ. ಈಗ ಹೇಳಿದ್ವಲ್ಲ, ಕುರುಡ್ರಿಗೆ ಕಣ್ಣು ಬರ್ತಾವ ಅನ್ನೋದಕ್ಕೆ. ಅದೇ ಹುಬ್ಬಳ್ಳಿಯಾಗ ಒಬ್ಬ ಬಡವ ನೇಕಾರ ಜೀವಪ್ಪ ಅಂತ ಅವನ ಹೆಸರು. ಮಂದಿ ಬಾಡಿಗೆ ನೇಕಾರಿಕೆ ಮಾಡಕ್ಕೆ ಹೋಗಿದ್ದ. ನೇಕಾರಿಕೆ ಮಾಡಿ ಅವತ್ತು ದುಡ್ದಿಲ್ಲ ಅಂದ್ರೆ ಹೊಟ್ಟಿಗೆ ತಣ್ಣೀರು ಬಟ್ಟೆ. ಹಸಿವು ಭಾಳ ಕೆಟ್ಟಿತ್ತು ಹಿಂದಿನ ಕಾಲಕ್ಕೆ. ಈಗಿನ ಮಂದಿಗೆ ಏನ್ರಿ ಎಲ್ಲ ಪುಕ್ಕಟ ಅಕ್ಕಿ, ಪುಕ್ಕಟ 2,000, ಪುಕ್ಕಟ ಬಸ್ಸು. ಯಾರಿಗೂ ಹಸಿವು ಅನ್ನೋದು ಈಗಿನ ಮಂದಿಗೆ ಗೊತ್ತಿಲ್ಲ. ಹಸಿದು ಒದ್ದಾಡೋ ಪ್ರಸಂಗ. ಇತ್ಲಾಗ ಹೊಟ್ಟಿಗಿಲ್ಲ, ಇತ್ಲಾಗ ಪ್ಲೇಗ್ ಬಂತು. ವಿಲ ಒದ್ದಾಡ್ತಾ ಇದ್ದಾರ. ಸಿದ್ಧಾರೂಢ ಹಗಲು ರಾತ್ರಿ ಗಂಡ ಹೆಂಡತಿ ನೆನೆಸಕತ್ಯಾರ. ಆ ಪ್ಲೇಗದ ಗಂಟು ಬಗಲಾಗ ಒಂದು ದೊಡ್ಡ ಗಂಟಾಗಿತ್ತು. ಇನ್ನು ಗಂಟು ಒಡಿತತಿ, ಇವ ಸಾಯ್ತಾನ, ಉಳಿಯೋದಿಲ್ಲ. ಮಾತು ಬಂದಾಯ್ತು. ಅವನ ಹೆಂಡತಿ ಮಕ್ಕಳು ಓಡಿ ಬಂದು ಕಲ್ಪತರುವಿನಂತಿರುವಂಥ ಸಿದ್ಧಾರೂಢರ ಮುಂದೆ ಅಂಗಲಾಚಿ ಬೇಡ್ಕೊಂತಾರೆ. ಅಜ್ಜ ನನ್ನ ಗಂಡನ ಉಳಿಸು, ಅವನೇ ಆಧಾರ. ಅವ ಸತ್ತಂದ್ರೆ ನಾವೆಲ್ಲ ಬಿಕಾರಿಕೋಪ, ಅನಾಥಕ್ಯೋಪ ಅಂತ ಕಣ್ಣೀರಿನಿಂದ ಸಿದ್ಧಾರೂಢರು ಪಾದ ತೊಳೆದರು. ಕರುಣಾಳುಗಳಾದ ಸಿದ್ಧಾರೂಢರು ಕೊಟ್ಟಂಥ ಅಂಗಾರವನ್ನು ಹೋಗಿ ಹಚ್ಚಿದ ಮಾತ್ರದಿಂದ ಆ ಜೀವಪ್ಪ, ಸಾಯುವಂಥ ಜೀವಪ್ಪ ಆರಾಮಾದ. ಪ್ಲೇಗ್ ಹೋಯ್ತು.
ಆದರೆ ಆ ಜ್ವರದ ಬಡ್ತಕ್ಕೆ ಅವನ ಎರಡು ಕಣ್ಣಾಗಿನ ನರ ಸತ್ತಿದ್ದು. ನರ ಸತ್ತು ಕಣ್ಣು ಕಾಣದಂಗಾಯ್ತು. ನೇಕಾರಿಗೆ ಮೇನ್ ಕಣ್ಣ, ಯಾಕ ಕಣ್ಣೆದ್ರ ನೇಕಾರಿಕೆ ಮಾಡಕ್ಕೆ ಬರ್ತೈತಿ. ಇಲ್ಲಿ ಏನು ದುಡಿಯೋರು ಕಣ್ಣೀರು ಹಾಕೊಂತ ಕುರುಡನ ಕರ್ಕೊಂಡು ಸಿದ್ಧಾಡ್ರ ಮುಂದೆ ಕುಂತು ಗೊಳೋ ಅಂತ ಅಳಾಕತ್ರು. ಅಜ್ಜ ಕಣ್ಣೇ ಇಲ್ಲ. ಮೊದಲು ಇವ ಸಾಯಕತ್ತಿದ್ದ, ಈಗ ಬದುಕ್ಯಾನ. ಹಸುವಿನಿಂದ ಸಾಯೋದು. ನೀ ಬಾವ್ಯಾಗಿಂದ ತೆಗೆದು ಸಮುದ್ರದಾಗ ಹೋಗೋದಂಗಾತಜ್ಜ, ದಯವಿಟ್ಟು ನಮಗೆ ಕಣ್ಣು ಕೊಡು, ಇವನು ಬದುಕ್ಸು, ನಮ್ಮ ಜೀವನ ಬದುಕ್ಸು ಅಂತ ಕೇಳಿದಾಗ ಕರುಣಾಳುಗಳ ಸಿದ್ಧಾರೂಢರು ಮುಂದೆ ಕರೀತಾರೆ. ಅಮ್ಮ ಅಳಬೇಡ, ಏನಾಗೋದಿಲ್ಲ, ಇವನಿಗೆ ಏನಾಗೋದಿಲ್ಲ, ಬಾಯಿಲ್ ಅಂತ ಸಮೀಪ ಕರೆದು ಆ ಜೀವಪ್ಪನ ಎರಡು ಕುರುಡಾದ ಕಣ್ಣುಗಳಿಗೆ ತನ್ನ ಅಮೃತ ಹಸ್ತವನ್ನು ಹಚ್ಚುತ್ತಾರೆ. ಎರಡು ಕಣ್ಣು ಮ್ಯಾಲ ಕೈ ಇಡ್ತಾರೆ ಸಿದ್ಧಾರೂಢರು. ಏನಂತಾರ ಅವಕ್ಕ? ಅಮೃತ ಹಸ್ತ. ಯಾವ ಕೈಯನ್ನು ಇಟ್ರೆ ಸತ್ತವ ಬದುಕಬೇಕು, ಯಾವ ಕೈ ಇಟ್ರೆ ಕುರುಡಗೆ ಕಣ್ಣು ಬರ್ಬೇಕು, ಯಾರ ತಲೆ ಮ್ಯಾಲ ಕೈ ಇಟ್ರೆ ಇದ್ದ ರೋಗ ಬಿಟ್ಟು ಹೋಗ್ಬೇಕು. ಅವು ಸಂಜೀವಿನಿ ಹಸ್ತವು, ಅಮೃತ ಹಸ್ತ. ಇತ್ತಿತ್ಲಾಗ ಎಲ್ಲರಿಗೂ ಅಮೃತ ಹಸ್ತ ಅನ್ನಕತ್ಯಾರ. ಒಂದು ಯಾನ್ರ ಶಾಸಕ ಅನುದಾನ ಹಾಕಿದ್ದ 1 ಕೋಟಿ ರೂಪಾಯಿದು ಸಭಾಭವನ ನಾವು ಭಾಳ ಕಡೆಗೆ ನೋಡಿ. ಉದ್ಘಾಟನೆ ಯಾರ ಕೈಯಿಂದ? ಅವನ ಕೈಯಿಂದ. ಅಲ್ಲಿ ಕಲ್ಲಿನೊಳಗೆ ಕೆತ್ತಿಸಿರ್ತಾರೆ, ಮಾನ್ಯ ಶಾಸಕರಾದ ಇಂಥವರ ಅಮೃತ ಹಸ್ತದಿಂದ ಉದ್ಘಾಟನೆ. 3 ಜನ ಬುದ್ಧಿಗೇಡು ಜನ ಅಂಥವ್ರ ಕೈಗೆ ಅಮೃತ ಹಸ್ತ ಅಂತ ಕರೀತಾರೆ. ಅವು ಅಮೃತ ಹಸ್ತ ಅಲ್ರಿ, ಅವು ಭಸ್ಮಾಸುರನ ಹಸ್ತವು. ಅವರೆಲ್ಲ ಮ್ಯಾಲ ನೋಡಕಟ್ಟ ಸಾಚ, ಒಳಗೆ ಅವರಂತ ಹಗಲು ದರೋಡೆ ಕೂರು ಯಾರಿಲ್ಲ. ಇರಲಿ, ಅಂಥವರಿಗೆಲ್ಲ ಅಮೃತ ಹಸ್ತ ಅನ್ನಬಾರ್ದು. ಸಿದ್ಧ ಪುರುಷರು ಮಹಾತ್ಮರು ಮುಟ್ಟಿದ್ರೆ ಧನ್ಯ ಆಗಬೇಕು. ಅಂಥ ಸಿದ್ಧಾರೂಢಪ್ಪನ ಹಸ್ತ ಅಮೃತ ಹಸ್ತ ಜೀವಪ್ಪನ ಕುರುಡು ಕಣ್ಣಿನ ಮ್ಯಾಲೆ ಇಟ್ಟರು. ತಾವು ಉಟ್ಟು ದೋತ್ರ ಹರಿದ್ರು, ಅವನ ಕಣ್ಣಿಗೆ ಕಟ್ಟಿದ್ರು. ಕೈ ಹಚ್ಚಿ ಹೇಳ್ತಾರೆ, ಹೋಗು ಮನೆಗೆ ಹೋಗಿ ಅರಿವಿ ಬಿಚ್ಚರಿ, ಸದ್ಗುರುನಾಥನ ದಯದಿಂದ ಅವನಿಗೆ ಹೋದ ಕಣ್ಣು ಬರ್ತಾವ, ಹೋಗ್ರಿ ಅಂತ ಕಳಿಸಿದ್ರು. ಮನೆಗೆ ಬಂದು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ ಅಂತೇಳಿ ಆ ಕಣ್ಣಿಗೆ ಕಟ್ಟಿದ ಅರಿವಿನ ಬಿಚ್ಚಿ ನೋಡಿದ್ರೆ ಮೊದಲು ಎಟ್ಟು ನಿಚ್ಚಳ ಕಣ್ಣು ಕಾಣ್ತಿದ್ದವು, ಅಟ್ಟೇ ನಿಚ್ಚಳವಾಗಿ ಕಣ್ಣು ಕಾಣಕ್ಕೆ ಚಲೋ ಅದು. ಜೀವಪ್ಪಗ ಹೋದ ಕಣ್ಣು ಹೊಳೆ ಬಂದಿದ್ದವು. ಕುರುಡರಿಗೆ ಕಣ್ಣಾಗಿ, ಮೂಗನಿಗೆ ಮಾತಾಗಿ. ಅಜ್ಜ ಮುಟ್ಟಿದ ಅಂದ್ರೆ ಕಾಲು ಹೋದಂಥ ಹೆಳವ ಗುಡ್ಡ ಹತ್ತಬಲ್ಲ. ಅದನ್ನೂ ಒಂದು ಕತೆ ಕೇಳೇ ಬಿಡ್ರಿ. ನಡೆದ ಕತೆ ಹಳೆ ಹುಬ್ಬಳ್ಳಿ ಒಳಗೆ ನೇಕಾರ ಓಣಿ ಒಳಗನ ಚನ್ನಪ್ಪ ಅನ್ನುವಂಥ ಒಬ್ಬ ಜ್ವರದ 3 ವರ್ಷದಿಂದ ಅವನಿಗೆ ಎಂಥ ಜ್ವರ ಅಂದ್ರೆ ನಿಂದ್ರಾಕ್ ಸಹಿತ ತ್ರಾಣಿಲ್ಲ, ಓಡಾಡಕ್ಕೆ ಸಹಿತ ತ್ರಾಣಿಲ್ಲ. ದುಡಿದು ತಿನ್ನೋ ಮನುಷ್ಯನ ಕಾಲು ಹೋದು. ಜ್ವರದ ಬಡ್ತಕ್ಕೆ ಕಾಲೇ ನಡದಿಂದ ಕೆಳಗ ಏನೂ ಶಕ್ತಿ ಇದ್ದಿಲ್ಲ, ಎಲ್ಲ ಮಲಗಿದಲ್ಲೇ. ಎಲ್ಲರೂ ನಮಗೆ ಕಿಮ್ಮತ್ತು ಯಾವಾಗ ಕೊಡ್ತಾರೆ? ನಾವು ಏನಾರ 4 ದುಡ್ಡು ತಂದ್ವಿ ಅಂದ್ರೆ ಹೆಣ್ಮಕ್ಳು ಅಂತಾರೆ, ನನ್ನ ಬಂಗಾರ, ನನ್ನ ಸಿಂಗಾರ, ನನ್ನ ರಾಜ. ದುಡ್ದು ತಂದ್ರೆ ಇದು ಅಲ್ಲೇ ಬಿದ್ದು ಇವನು ತೊಳೆಯೋದು ಬೆಳೆಯೋದು ಬಂತಂದ್ರೆ ಇದ್ರ ಹೆಣ ಎತ್ತಲಿ, ಇದು ಎಲ್ಲ ಗಂಟು ಬಿತ್ತಿದ್ ನನಗೆ. ತೊಳೆದು ಬೆಳೆದು ಮತ್ತು ಅವರ ಕೀಸರು ದುಡಿಯಾವಲ್ಲ, ದುಃಖ ಪಡವಲ್ಲ, ಬರೀ ಇವನು ತೊಳೆಯೋದು ಬೆಳೆಯೋದು. ಕೊನೆಗೆ ಇವನಿಗೆ ಅಂಥ ಪ್ರಸಂಗ ಬಂತಪ್ಪ ಅಂದ್ರೆ ಹೆಣ್ಣು ಸಹಿತ ಹೇಸಿಕೊಂಡು ಬಿಟ್ಟು ಹೋಗ್ಬಿಟ್ಲು. ತವ್ರ ಮನೆಗೆ ಹೋಗ್ಬಿಟ್ಲು ಹೆಣ್ತಿ. ಇದನ್ನೆಲ್ಲ ತೊಳೆಯೋದು ಬೆಳೆಯೋದಂತ ಬಿಕಾರಿಯಾದ ಮಕ್ಕಳು ನೋಡುವಲ್ರು, ಸ್ವಸ್ಥರು ನೋಡುವಲ್ರು, ಸಾಯುವಂಥ ಪರಿಸ್ಥಿತಿ ಬಂತು. ಚನ್ನಪ್ಪನ ಗೆಳೆಯ ಒಬ್ಬಿದ್ದ, ಅಯ್ಯೋ ನನ್ನ ದೋಸ್ತಿಗೆ ಅಂಥದ್ದು ಬಂತಲ್ಲ ಅಂತ ಹೊಲಸು ನಾರ್ತಿತ್ರಿ. ಅದನ್ನು ಸ್ವಚ್ಛ ಹೆಂಗೋ ತೊಳೆದು ಬೆಳೆದು ಅದನ್ನೆಲ್ಲ ಒರೆಸಿ ಬ್ಯಾರೆ ಅರಿಬಿ ಹಾಕ್ಕೊಂಡ ಚಕ್ಕಡಿ ಮ್ಯಾಲ ಹುಲ್ಲು ಹಾಕಿ ಹುಲ್ಲಿನ ಮ್ಯಾಲ ಇದನ್ನು ಹೇರ್ಕೊಂಡು ತಗೊಂಡು ಬಂದರು. ಜಗದ್ಗುರು ಸಿದ್ಧಾರೂಢರ ಕಡೆ ಕರ್ಕೊಂಡ್ಬಂದರು, ಹೊತ್ಕೊಂಡು ಬಂದರು. ಆದರೂ ಅದು ಹೊಲಸು ನಾರ್ತಿತ್ತು. ಎಷ್ಟೋ ದಿನದಿಂದ ಅದು ಕುಂತಲ್ಲಿ ಜಿಡ್ಡಾಗಿ ನಾರ್ತಿತ್ತು. ಸಿದ್ಧಾರೂಢರಂದರು, ಇವನು ಎಷ್ಟು ನಾರ್ತಾನು, ಇವನು ತಗೊಂಡು ಹೋಗಿ ಮೊದಲು ಕೆರೆಯಾಗ ತೊಳ್ಕೊಂಬರ್ರಿ ಅಂದರು.
ಇಲ್ರಿ ಅಜ್ಜ ಮೈ ತೊಳ್ಕೊಂಬಂದೀವಿ. ಅದು ಏನಾಗಿತ್ತು ರೀ, ಬರೋ ಮುಂದೆ ದಾರ್ಯಾಗ ಮತ್ತೆ ಮಲಗಿದಲ್ಲೇ ಏನೇನೋ ಮಾಡ್ಕೊಂಡಿತ್ತು. ಅದು ನಾರಾಕತ್ತಿತ್ತಪ್ಪ, ಹೋಗಿ ಕೆರೆಯಾಗ ಮೊದಲು ತೊಳ್ಕೊಂಬರ್ರಿ ಅಂದ್ರು.